ರಾಜ್ಯ ಸರ್ಕಾರವೇನೋ ಹಾಲಿನ ದರವನ್ನ ಏರಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇದೇ ವಿಚಾರ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇದೇ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬರಿಂದ ಕಿತ್ಕೊಂಡು ಮತ್ತೊಬ್ಬರಿಗೆ ಕೊಡೋದು ಯಾವ ಸೀಮೆ ದಾನ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ರೈತರ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ರೈತನಿಗೆ ಒಕ್ಕೂಟದಿಂದ 1.5 ಇಂದ 2 ರೂಪಾಯಿ ಕಡಿಮೆ ಮಾಡಿದೆ. ರೈತನಿಗೆ ಕೊಡುವ ಹಣವನ್ನು ಈ ಸರ್ಕಾರ ಕಡಿತ ಮಾಡಿದೆ. ರೈತರ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಜಾಸ್ತಿಯನ್ನು ಮಾಡಲಾಗ್ತಾ ಇದೆ. ರೈತನಿಗೂ ಹಣವನ್ನು ಕೊಡದೆ ಸರ್ಕಾರ ದುಡ್ಡನ್ನು ವಸೂಲಿ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾರ ತಲೋ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಅಂತಾರೆ ನೋಡಿ, ಆ ಕಥೆ ಇದೆ ಇದು. ಗ್ರಾಹಕರ ಮೇಲೆ ಹೊರೆ ಹೊರಿಸಿ ಈಗ ಇಲ್ಲಿ ಕೊಡ್ತೀವಿ ಅಂತಾರೆ. ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ. ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 1.5 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ಯಾತಿ ಕಡಿಮೆ ಮಾಡಿದ್ರಿ? ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ರೈತನಿಗೆ ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ. ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಹಣ ಕಡಿತ ಮಾಡಿದ್ರಿ ರೈತನಿಗೆ ಕೊಡೋದನ್ನ? ಪಟ್ಟಿ ಇಲ್ವ ನಿಮ್ಮ ಹತ್ರ? ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡಿಸಿ ರೈತನಿಗೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತನಿಗೂ ಇಲ್ಲ, ಈ ಕಡೆ ಗ್ರಾಹಕರಿಗೂ ಇಲ್ಲ, ದುಡ್ಡು ಸರ್ಕಾರ ವಸೂಲಿ ಮಾಡೋದು.